ಆ ಥರ ಎಲ್ಲ ಏನೂ ಇಲ್ಲ ಚಿಕ್ಕಪ್ಪ. ಹಾಗಿದ್ರೆ ನಿಮ್ಮ ಹತ್ರ ಹೇಳೋದಕ್ಕೇನು ಹೇಳಿ? ಬೆಚ್ಚಗೆ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆ ಅರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ ಹಚ್ಚಂದ ಸರ್ವಜ್ಞ ಅನ್ನೋ ತರ ಲೈಫು ಬಿಂದಾಸ್ ಆಗಿದೆ. ಥ್ಯಾಂಕ್ಸ್ ಕಣಪ್ಪ. ಥ್ಯಾಂಕ್ಸಾ? ಯಾಕೆ? ಆದಿ, ನೀನು ಪಾರ್ವತಿನ ಮದ್ವೆ ಆದ್ಮೇಲಿಂದ ಮನೆಯಲ್ಲಿ ತುಂಬಾ ಬದಲಾವಣೆ ಆಗಿದೆ. ಅಣ್ಣನ ಅಸಹಾಯಕತೆ, ಅತ್ತಿಗೆ ಮನಸ್ಥಿತಿ, ಅತ್ತಿಗೆ ನಿನ್ನ ಟ್ರೀಟ್ ಮಾಡ್ತಿರೋ ರೀತಿ, ಪಾರ್ವತಿ ಜೊತೆಗೆ ಗ್ಯಾಪ್ ಮೇಂಟೈನ್ ಮಾಡ್ತಿರೋದು ಯಾವುದು ಮೊದಲ ತರ ಇಲ್ಲ ನೋಡು. ಇಷ್ಟೆಲ್ಲ ಆದ್ರೂ ನೀನು ಎಲ್ರ ಜೊತೆ ಎಲ್ಲವನ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಬ್ಯಾಲೆನ್ಸ್ ಮಾಡ್ತಿದ್ಯಾ. ಮೊದಲಿನ ಉತ್ಸಾಹ ಒಂದು ಚೂರು ಕಮ್ಮಿ ಆಗ್ಲಿಲ್ಲ. ನೀನ್ ಈ ರೀತಿ ಮಾಡದೆ ಹೋಗಿದ್ದಿದ್ರೆ ಇವತ್ತು ಮನೆ ವಾತಾವರಣ ಎಲ್ಲ ಹಾಳಾಗೋಗಿರೋದು. ಚಿಕ್ಕಪ್ಪ, ಇನ್ನಲ್ಗೆ ರೆಸ್ಟೋರೆಂಟ್ಗೆ ಮಾಮ್ಗೂ ಅಲ್ಲೇ ಹೋಗ್ತಿದ್ವಿ ಅಂತ ಹೇಳಿದೀವಲ್ವಾ, ಆಮೇಲೆ ಅದಕ್ಕೇನೋ ಅಲ್ಲಿಗೆ ಹೋಗಿ ಅಂತ ಕಳಿಸಿದಾರೆ. ಅಲ್ಲ ಪ್ರೀತು, ಅತ್ತೆ ಹೇಳಿದ್ರು ಅಂತ ನಾವು 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ ಸುಮ್ಮನೆ 5,000 ರೂಪಾಯಿ ಖರ್ಚಾಗುತ್ತೆ. ಪಾಪ ಪಾರ್ವತಿ ಅವರಿಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಉಳಿಸ್ಕೊಡ್ಬೇಕಲ್ವಾ? ಆಗ್ತಾನೆ ಅವ್ರಿಗೆ ಟಾಸ್ಕಲ್ಲಿ ಗೆಲ್ಲೋದಕ್ಕಾಗೋದು. ಓ ಹೌದಲ್ವಾ, ಮತ್ತೇನ್ ಮಾಡೋದು? ಎಲ್ಗೆ ಹೋಗೋಣ? ಮೂವಿಗೆ ಹೋಗೋಣ? ಮೂವಿ ಬೇಡ, ಇನ್ನೊಂದು ದಿನ ಹೋಗೋಣ. ಓಕೆ, ಪಾರ್ಕ್. ಯಾಕಪ್ಪ, ನಾನ್ ನಿನ್ ಕಣ್ಣಿಗೆ ಇನ್ನೂ ಲವರ್ ತರ ಕಾಣಿಸ್ತಿದ್ದೀನಾ? ಚಿನ್ನ, ನನ್ ಕಣ್ಣಿಗೆ ಯಾವಾಗ್ಲೂ ಇನ್ನು ಲವರ್. ಲವ್ ಬಗ್ಗೆ ಮಾತಾಡಿದ್ರೆ ಸಾಕು ರೋಮಿಯೋ ಆಗ್ಬಿಡ್ತೀಯ. ಜೂಲಿಯಟ್ ಇಲ್ಲೇ ಇರ್ಬೇಕಾರೆ ನಾನು ಯಾವಾಗ್ಲೂ ರೋಮಿನ ತಾನೆ. ಮಾತ್ ಸಾಕು, ಈಗ ಎಲ್ಲಿಗೆ ಹೋಗೋದು ಹೇಳು? ಪಾನಿಪುರಿ ತಿನ್ನಕೋಣ? ಹಾ, ಒಳ್ಳೆ ಚಾಯ್ಸ್. 5,000 ರೂಪಾಯಿ ಖರ್ಚಾಗೋ ಜಾಗದಲ್ಲಿ 50 ರೂಪಾಯಿಲೇ ಮುಗಿಸ್ಬಿಡ್ಬೋದು. ಹಾ ಅಲ್ಲ ಮಣ್ಣಿ, ಈಗ 1 ಪ್ಲೇಟ್ಗೆ 40 ರೂಪಾಯಿ. ಆಗ್ಲಿ ಬಿಡು, ಇಬ್ರಿಂದ 4 ಪ್ಲೇಟ್ ಅಂದ್ರೂ ಒಂದು 120 ರೂಪಾಯಿ ಆಗುತ್ತೆ. ಹಾ ಸರಿ ಸರಿ, ಬಟ್ ನಿನ್ಗೆ ಓಕೆ ತಾನೆ? ನಿನಗೆ ಖುಷಿ ತಾನೆ? ನನ್ ಖುಷಿನೇ. ಇದೇ ಖುಷಿಗೆ ಏನೂ ಇಲ್ಲ, ಬಾಯಿ ಮುಚ್ಕೊಂಡ್ ಗಾಡಿ ತೆಗಿಯೋದಾನೆ, ಓಡಿಸ್ಕೊಂಡು ಹೋಗ್ತೀನಿ. ಓಡಿಸು. ಓಯ್ ಸಾರಿ, ಯಾಕೆ? ಮದುವೆ ಆದಾಗಿಂದ ಪ್ರತಿ ವೀಕೆಂಡ್ ನಿನ್ನ ನಾನು ಯಾವ್ದಾರ ಸ್ಟಾರ್ ಹೋಟ್ಲ್ ಕರ್ಕೊಂಡು ಹೋಗ್ತಿದ್ದೆ, ಆದ್ರೆ ಇವತ್ತಾಗ್ಲಿಲ್ವಲ್ಲ, ಅದಕ್ಕೆ. ಪ್ರೀತು, ನೀನು ಗಿಲ್ಟ್ ಫೀಲ್ ಮಾಡ್ಕೊಳ್ಳುವಂತದ್ ಏನೂ ಇಲ್ಲ. ನಾನು ಇಷ್ಟಪಟ್ಟೆ ತಾನೇ ಇಲ್ಲಿಗೆ ಬಂದಿದ್ದು. ಅಲ್ಲ ಪ್ರೀತು, ಮದ್ವೆಗ್ ಮುಂಚೆ ನಾವಿಬ್ರು ಎಷ್ಟೋ ಸರಿ ಹೀಗೆ ರೋಡ್ ಸೈಡ್ ಅಲ್ಲಿ ತಿಂದಿಲ್ವಾ? ಎಲ್ಲ ಟೈಮಲ್ಲೂ ಒಂದೇ ತರ ಇರೋದಿಕ್ಕಾಗತ್ತಾ? ನೀನ್ ತಲೆ ಕೆಡಿಸ್ಕೋಬೇಡ. ಪಾರ್ವತಿಯವರಿಗೋಸ್ಕರ ನಾವಿಬ್ರು ಇಷ್ಟು ಮಾಡದೇ ಇದ್ರೆ ಹೇಗೆ? ನಮ್ ಪ್ರೀತಿಗೋಸ್ಕರ ಅವ್ರು ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ, ನಾವು ಇಷ್ಟು ಮಾಡ್ತಿದ್ರೆ ಹೇಗೆ ಅಲ್ವಾ? ಕರೆಕ್ಟ್. ಪಾರ್ವತಿಯವರು ಈ ಟಾಸ್ಕ್ ಅಲ್ಲಿ ಗೆದ್ರೆ ನಾವಿಬ್ರು ದೊಡ್ಡ ಸ್ಟಾರ್ ಹೋಟೆಲ್ಗೆ ಹೋಗಿ ಎಂಜಾಯ್ ಮಾಡೋಣ, ಓಕೆನಾ? ಹಾ, ಅದಕ್ಕೆ ಗೆದ್ದೇ ಗೆಲ್ತಾರೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಏನ್ ಪಾರು ಈ ರೀತಿ ಓದ್ಸದ? ಭಯ ಆಗಲ್ವಾ? ಇದೇನಿದೆ ಯಜಮಾನ್ರೆ, ಒಳ್ಳೆ ಚಿಕ್ಕ ಮಗು ತರ ಆಡ್ತಿದ್ದೀರಲ್ಲ. ಇದೇ ಮೊದಲನೇ ಸಲ ನಾನು ಹಬೆ ತಗೋತಾ ಇರೋದು. ತಗೊಂಡಿದ್ದೀನಿ, ಅದೇ ಫಾರ್ ದ ಫಸ್ಟ್ ಟೈಮ್ ಒಬ್ನೇ ತಗೊಂಡಿದ್ದೀನಿ. ನಾವಿಬ್ರು ಹೋಗಿ ತಗೊಳೋಣವಾ? ನನಗೆ ನೆಗಡಿ ಆಗಿಲ್ವಲ್ಲ? ಆಗತ್ತೆ. ಅದ್ ಹೇಗೆ? ಇವತ್ತು ನಾನು ಆಫೀಸಿಂದ ಬಂದಾಗಿಂದ ನೀನ್ ನನ್ ಜೊತೆನೇ ಇದೆ ಅಲ್ವಾ? ಆಗತ್ತೆ. ಅಷ್ಟಕ್ಕೆಲ್ಲ ನೆಗಡಿ ಆಗುತ್ತಾ? ಆಗತ್ತೆ. ಆಗಲ್ಲ. ಖಂಡಿತ ಆಗತ್ತೆ. ಆಗಲ್ಲ. ಆಗತ್ತೆ. ಅಕ್ಷಿ, ಅಪ್ಪ ದೇವ್ರೆ, ನನ್ ಕೋರಿಕೆನ ಈಡೇರಿಸ್ಬಿಟ್ಟಿಯಲ್ಲ. ಇವಾಗಾದ್ರೂ ಹಬ್ಬೆ ತಗೊಳ್ವಾ? ಆದ್ರೆ
ಪಾರು, ಹಬೆ ತಗೊಳ್ಳುವಾಗ ಮಾತಾಡಬಾರ್ದು. ಮೊದಲು ಹಬೆ ತಗೊಳ್ಳಿ. ಅದ್ರೊಂದು ಮಾತಿಲ್ಲ. ನನಗೆ ಮುಂದಿನ ಜನ್ಮ ಅಂತ ಇದ್ರೆ ನೀನೇ ನನ್ನ ಹೆಂಡತಿಯಾಗಿ ಬರ್ತೀಯಾ? ಮುಂದಿನ ಜನ್ಮ ಮಾತ್ರ ಅಲ್ಲ, 100 ಜನ್ಮಕ್ಕೂ ನಾನೇ ನಿಮ್ಗೆ ಹೆಂಡತಿಯಾಗಿರ್ತೀನಿ. ಹಬೆ ತಗೊಳ್ಳಿ. ದೈವಂ ಶರಣಂ ನಿತ್ಯಂ ನಿಲಯಂ ಸತ್ಯಂ ವರದಂ ಸತ್ಸದ ಹರೇ ರೇ 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 ಗಾ ಗಾ ಮರೆ ಪ ಗ ಮರಿ ಸ ಸ ಸ ರೇ 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 ಗಾ ಗಾ ಮರೆ ಗ ಮರಿ ಸ ಸ ಸ ರೇ 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 ಗಾ ಗಾ ಮರೆ ಸ ಮಾ ಪ ನಿ ಪ ಸಾ ಗಾ ನಿ ಪ ಗ ಮರೆ. ಅತ್ತೆ, ನಿನ್ನೆ ರಾತ್ರಿ ನನ್ನ ರೂಮ್ನಲ್ಲಿ AC ತನ್ನಷ್ಟಕ್ಕೆ ತಾನೇ ಆಫ್ ಆಗೋಗಿತ್ತು. ಮತ್ತೆ ನಾನೇ ಆನ್ ಮಾಡಿದೆ, ಅವಾಗ ಆನ್ ಆಯ್ತು. ಯಾಕೆ? ಏನಾಗಿರ್ಬೋದು? ಪ್ರಾಬ್ಲಮ್ ACದೋ ರಿಮೋಟ್ದೋ? ಮೋಸ್ಟ್ಲಿ AC ಪ್ರಾಬ್ಲಮ್ ಆಗಿರುತ್ತೆ ಮಾಮ್. ಅದ್ ಹೇಗೆ ಹೇಳ್ತೀಯಾ? ಅದು ಮಾಮ್ AC ಹಳದಾಯ್ತಲ್ಲ, ಅದಕ್ಕೆ ಅನ್ಸುತ್ತೆ. ನಾವು ರೆಗ್ಯುಲರ್ ಆಗಿ ಎಲ್ಲ ACಗಳನ್ನು ಸರ್ವಿಸ್ ಮಾಡಿಸ್ತಾನೆ ಇರ್ತೀವಲ್ಲ, ಮತ್ತ್ಯಾಕೆ ಈ ಪ್ರಾಬ್ಲಮ್ ಆಯ್ತು? ಯಾವುದಕ್ಕೂ ಸರ್ವಿಸ್ ಏಜೆಂಟ್ ಅನ್ನ ಕರೆಸಿ AC ರಿಪೇರಿ ಮಾಡಿಸ್ಬಿಡು. ಸರಿ ಮಾಮ್. ಅಮ್ಮನ ರೂಮಲ್ಲಿ AC ಆಫ್ ಮಾಡಿದ್ ನೀವೇನಾ? ಕಸನ ಬರ್ಕೆಯಿಂದ ಗುಡಿಸ್ಬೋದು, ಸೋಫಾನ ಬಟ್ಟೆಯಿಂದ ಒರೆಸ್ಬೋದು, ದೊಡ್ಡ ಹೋಟ್ಲಲ್ಲಿ ಊಟ ಮಾಡದೇ ಇದ್ರು ಚಿಕ್ಕ ಕ್ಯಾಂಟೀನಲ್ಲಿ ಊಟ ಮಾಡ್ಬೋದು. ಆದ್ರೆ ಅಮ್ಮನ ರೂಮಿನ AC ಆಫ್ ಮಾಡಿದ್ದು ನನಗೆ ಯಾಕೋ ಸರಿ ಕಾಣಿಸ್ಲಿಲ್ಲ. ಯಾಕೆ ತಲೆ ಕೆಡಿಸ್ಕೊಳ್ತಿದ್ರ ಅದಕ್ಕೆ? ಡೋಂಟ್ ವರಿ, ಮಾಮ್ಗೆ ನಾನೇ ಮಾಡಿದ್ದೀನಿ ಅಂತ ಡೌಟ್ ಬರಲ್ಲ. ಅಮ್ಮಂಗೆ ಅನುಮಾನ ಬರ್ಲಿಲ್ಲ ಅನ್ನೋದು ಸಮಾಧಾನದ ವಿಷಯ ಅಲ್ಲ. ನೀವ್ AC ಆಫ್ ಮಾಡಿದ್ರಿಂದ ಅಮ್ಮ ನೆನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ಲಿಲ್ಲ. ದಯವಿಟ್ಟು ಅಮ್ಮಂಗೆ ಈ ರೀತಿ ಇನ್ ಮುಂದೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಸರಿ ಅದಕ್ಕೆ. $80,000ನ ಬೇರೆ ಯಾವ್ದ್ರಲ್ಲಾದ್ರೂ ಉಳ್ಸೋದಕ್ಕೆ ಪ್ರಯತ್ನ ಪಡೋಣ. ಪಾಪ ದಾಮಿನಿ ಮೇಡಮು ಅಷ್ಟಿಷ್ಟಪಟ್ಟು ಈ ಸೀರೆನ ಆರ್ಡರ್ ಮಾಡಿದ್ದಾರೆ, ಅವ್ರು ತಗೊಳ್ಳಿ ಬಿಡಿ. ಪಾರ್ವತಿ, ಎಂಥ ದೊಡ್ಡ ಮನ್ಸಮ್ಮ ನಿಂದು. ಕಲಿಯುಗದ ಕರುಣೆ ಕಣಮ್ಮ ನೀನು. ಈ ನೊಂದ ಬೆಂದ ಜೀವನ ಈ ಮನೇಲಿ ಅರ್ಥ ಮಾಡ್ಕೊಂಡಿರೋ ಏಕೈಕ ವ್ಯಕ್ತಿ ಅಂದ್ರೆ ಅದು ನೀನೊಬ್ಳೆ ಕಣಮ್ಮ ಪಾರ್ವತಿ. ನನ್ ಮನ್ಸಿಗೆ ತುಂಬಾ ಖುಷಿ ಆಗ್ತಿದೆ. ಹಾ, ಈ ಸೀರೆನ ಇವತ್ತು ಉಟ್ಕೊಳ್ಳಲ್ಲ, ನೀನು ಈ ಟಾಸ್ಕ್ ಅಲ್ಲಿ ಗೆಲ್ತಿಯಲ್ಲ ಆವತ್ತು ಉಟ್ಕೋತೀನಿ, ಸರಿನಾ? ತಗೊಳಪ್ಪ ದುಡ್ಡು, ಹೋಗೋಗೋಗ್ ನೀನು. ದಿನದಿಂದ ಎಲ್ಲರ ಬಟ್ಟೆನೂ ನೀವೇ ಒಗಿತಾ ಇದ್ದೀರಾ? ವಾಷಿಂಗ್ ಮೆಷಿನ್ ಇಲ್ವಾ? ಅದ್ರಲ್ಲಿ ಒಕ್ಕೊಂಡ್ರೆ ಆಯ್ತು, ಇಲ್ಲಾಂದ್ರೆ ನನಗ್ ಕೊಡಿ, ನಾನು ಒಗಿತೀನಿ. ಈ ಮನೆ ಸೊಸೆ ಆಗಿದ್ಕೊಂಡು ನೀವೀ ಕೆಲಸ ಮಾಡೋದೆ? ಸಾವಿತ್ರಕ್ಕ, ಪಾರ್ವತಿ ಅವ್ರಿಗೆ ನೀವ್ ಹೇಗೆ ತಾಯಿ ಥರನೋ ನನ್ಗೂ ಹಾಗೆ ಅಲ್ವಾ? ಮಗ್ಳು ಹೀಗ್ ಗಟ್ಮುಟ್ಟಾಗಿರ್ಬೇಕಾದ್ರೆ ತಾಯಿಯಿಂದ ಈ ರೀತಿ ಕೆಲಸ ಮಾಡಿಸ್ಕೋಬಾರ್ದಲ್ವಾ?
ಅದು ಅಲ್ಲದೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಅದರಿಂದ ಪಾರ್ವತಿಯವ್ರು ಗೆಲ್ಲೋದಿಕ್ಕೆ ಅಡ್ಡಿ ಆಗ್ಬಾರ್ದು. ಅವರು ಈ ಟಾಸ್ಕ್ ಅಲ್ಲಿ ಗೆಲ್ಲೋದು ತುಂಬಾ ಮುಖ್ಯ. ಹಾಗಾಗ್ಬೇಕು ಅಂದ್ರೆ ನಾವೆಲ್ಲ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಲೇಬೇಕು. ಜನನಿಯವ್ರೆ, ಊರಿನ ಮುಖಂಡ್ರ ಮಗಳು ನೀವು, ಈ ಅರ್ಸನ್ ಕೋಟೆ ಮನೆ ಸೊಸೆ. ನನಗೋಸ್ಕರ ನೀವು ಇದನ್ನೆಲ್ಲ. ಮತ್ತೆ ನೀವ್ಯಾರು? ನೀವು ನಂಗೆ ಅಕ್ಕನ ಸಮ, ನಮ್ಮಪ್ಪಂಗೆ ಮಗಳು ಸಮಾನ. ಅದು ಅಲ್ಲದೆ ಅರ್ಸನ್ ಕೋಟೆ ಹಿರಿ ಸೊಸೆ ನೀವು. ನೀವೇ ಟಾಸ್ಕ್ ಅಲ್ಲಿ ಗೆಲ್ಬೇಕು ಅಂದ್ರೆ ನಿಮ್ ತಂಗಿಯಾಗಿ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ? ಯಾವ ಜನ್ಮದಲ್ಲಿ ನಾನು ಏನು ಪುಣ್ಯ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ತಂಗಿ ರೂಪದಲ್ಲಿ ನಾನು ನಿಮ್ಮನ್ನು ಪಡ್ಕೊಂಡಿದ್ದೀನಿ. ನಿಜವಾಗ್ಲೂ ಇದು ನನ್ನ ಅದೃಷ್ಟನೇ. ಏನು 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 ಏನೇನೇನು ನೀವು ಅವಳಿಗೆ 80,000 ಕೊಟ್ರ? ನಾನು ಇದನ್ನ ನಂಬಲ್ಲ. ಅಲ್ಲ ರೀ, ನನ್ ಗಂಡ ಮೋಹನ್ ಬನ್ರಿ ಹೊರಗಡೆ ಹೋಗಿ ಒಂದ್ 4 ಪ್ಲೇಟ್ ಪಾನಿಪುರಿ ತಿನ್ಕೊಂಬರೋಣ ಅಂತಂದ್ರೆ 80 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳೋ ನೀವು ಅವಳಿಗೆ 80,000 ಕೊಟ್ರ? ನಾನು ಇದನ್ನ ನಂಬೋದೇ ಇಲ್ಲ. ಹೌದು ಕಣೆ, ನಾನೇ ಕೊಟ್ಟಿದ್ದು. ಅದಕ್ಕೆ ದುಡ್ಡು ಕೊಟ್ಟಿದ್ದು ನಾನೇ, ನಿಜ. ಯಾಕೆ ಅಂದ್ರೆ ದಾಮಿನಿ ಈ ವಾರದಲ್ಲಿ 80,000 ರೂಪಾಯಿ ಸೀರೆ ತಗೊಂಡಿದ್ದಾಳೆ. ಅದರ ಅವಶ್ಯಕತೆ ಇಲ್ಲದೆ ಹೋದ್ರು ಪಾರ್ವತಿ ಖರ್ಚಲ್ಲಿ ಜಾಸ್ತಿ ಮಾಡಬೇಕು ಅಂತ ಈ ರೀತಿ ಮಾಡಿದ್ದಾಳೆ. ಅದ್ಗೆ ನೀವು ಟಾಸ್ಕ್ ಕೊಟ್ಟಿದ್ದು ಪಾರ್ವತಿಗೆ. ಅವಳು ಅಷ್ಟೆಲ್ಲ ಕಷ್ಟಪಟ್ಟು ಟಾಸ್ಕ್ ಗೆದ್ರೆ ನೀವು ಅವಳಿಗೆ ಮುಖ ಕೊಟ್ಟು ಕಂಗ್ರಾಟ್ಸ್ ಹೇಳಿದೆ, ನಮ್ಮೆಲ್ಲರಿಗೂ ಕಂಗ್ರಾಟ್ಸ್ ಹೇಳಿದ್ರಿ. ಯಾಕತ್ಗೆ? ನಾನು ಯಾಕೆ ಹಾಗೆ ಹೇಳಿದೆ ಅಂದ್ರೆ, ಇದು ನಿಮ್ಮೆಲ್ಲರ ಗೆಲುವು, ಪಾರ್ವತಿ ಗೆಲುವಲ್ಲ. ಪಾರ್ವತಿನ ಗೆಲ್ಲಿಸಲೇಬೇಕು ಅಂತ ನೀವೆಲ್ಲ ಎಷ್ಟು ಶ್ರಮ ಪಟ್ಟಿದ್ದೀರಾ, ಏನೇನು ತ್ಯಾಗ ಮಾಡಿದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳಿದ್ದು, ಇದು ಪಾರ್ವತಿಯ ಗೆಲುವಲ್ಲ, ನಿಮ್ಮೆಲ್ಲರ ಗೆಲುವು ಅಂತ. ನೀವೆಲ್ಲರೂ ಮಾಡಿರೋ ತ್ಯಾಗಗಳನ್ನ ಹೇಳ್ತಾ ಹೋದ್ರೆ ಪಟ್ಟಿ ಉದ್ದವಾಗಿದೆ. ನೀವು ಫ್ರೂಟ್ ಜ್ಯೂಸ್ ಕುಡಿಯೋದನ್ನೇ ಬಿಟ್ಬಿಟ್ರಿ. ಪ್ರೀತು ಹೆಂಡತಿನ ಹೊರಗಡೆ ಕರ್ಕೊಂಡು ಹೋಗಿ ಊಟ ಮಾಡಿಸೋದಾಗ್ಲಿ ಅಥವಾ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ಎಲ್ಲ ಬಿಟ್ಬಿಟ್ಟ. ಆದಿತ್ಯ, ನೀವು ಮನೇಲಿ ಇಷ್ಟೊಂದು ಕಾರುಗಳು, ಡ್ರೈವರ್ಗಳು ಇದ್ರೂ ಕೂಡ ಒಂದೇ ಆಟೋದಲ್ಲಿ ಆಫೀಸ್ಗೆ ಹೋದ್ರಿ. ಪ್ರೀತು ಅಯನ್ ಮಾಡಿ ಕೈ ಸುಟ್ಕೊಂಡ. ಜನನಿ ಬಟ್ಟೆ ಒಗೆದು ಹಾಕಿದ್ಲು. ಕರೆಂಟ್ ಬಿಲ್ ಉಳಿತಾಯ ಮಾಡೋದಕ್ಕೋಸ್ಕರ AC ಆಫ್ ಮಾಡಿಬಿಟ್ಟ ಪ್ರೀತು. ನಾನು ಬಂದು ಕೇಳಿದಾಗ ರಿಪೇರಿ ಆಗಬೇಕು, ಕೆಟ್ಟ ಹೋಗಿದೆ ಅಂತ ಹೇಳ್ದೆ. 2ನೇ ದಿನನೂ ಆಫ್ ಮಾಡ್ದ. ಎಲ್ಲಿ ನನಗೆ ಸೆಕೆಗೆ ಎಚ್ಚರ ಆಗಿ ನಾನು ಕೇಳ್ಬಿಡ್ತೀನೋ ಅಂತ ರಾತ್ರಿ ಪೂರ್ತಿ ಆದಿತ್ಯ ಬೀಸಣಿಗೆಯಿಂದ ಗಾಳಿ ಬೀಸ್ತಾ ಕೂತಿದ್ದ. ನನ್ನ ಪ್ರಕಾರ ಉಳಿತಾಯ ಮಾಡೋದು ಅಂತಂದ್ರೆ ಇನ್ನೊಬ್ಬರ ಕಂಫರ್ಟನ್ನು ಕಿತ್ಕೊಳ್ಳೋದ್ರಿಂದನೋ ಅಥವಾ ಕಡಿಮೆ ಮಾಡೋದ್ರಿಂದನೋ ಅಲ್ಲ, ಅಲ್ವಾ ಮೋಹನ್? ಪಾರ್ವತಿ, ಇಷ್ಟೊಂದು ಎಕ್ಸ್ಟ್ರಾ ಮ್ಯಾಗಝಿನ್ಸು ಪೇಪರ್ಸು ಅವಶ್ಯಕತೆ ಇಲ್ಲ, ಯಾರು ಅದನ್ನ ಓದಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ಲಲ್ಲ. ಅದೆಲ್ಲ ಯಾವ ಮ್ಯಾಗಝಿನ್ಸು ಪೇಪರ್ಸು ಗೊತ್ತಾ? ನಮ್ಮನೆಯ ಹೌಸ್ ಕೀಪಿಂಗ್ ಸ್ಟಾಫ್, ಕಿಚನ್ ಸ್ಟಾಫ್ ಇವರೆಲ್ಲ ಓದ್ತಾ ಇದ್ದಂಥದ್ದು. ಅದರಿಂದ ಅವ್ರಿಗೆ ಸಿಗ್ತಾ ಇದ್ದಂತಹ ಜ್ಞಾನ, ಮನರಂಜನೆ, ಅವ್ರ ಕಂಫರ್ಟ್ ಝೋನ್ ಎಲ್ಲನೂ ಕಿತ್ಕೊಂಡ್ ಹಾಗಲ್ವಾ ಮೋಹನ್? ಊಟಕ್ಕೆ ತುಪ್ಪ ಹಾಕೊಳ್ಳೋದನ್ನ ಬಿಟ್ಟಿದ್ದಾಯ್ತು,
ತಣ್ಣೀರಲ್ಲಿ ಸ್ನಾನನೂ ಮಾಡಿದ್ದಾಯ್ತು. ಇದೆಲ್ಲ ನಿಮ್ ಪ್ರಕಾರ ಜೆನ್ಯುವಿನ್ ಉಳಿತಾಯ ಅಂತ ಅನ್ಸುತ್ತಾ ಮೋಹನ್? ನಾನು ಊಟ ಬಿಟ್ಟಿದ್ದಿದ್ರೆ ಇನ್ನಷ್ಟು ದುಡ್ಡು ಉಳಿದಿರ್ತಿದ್ದೆ. ಜನನಿ ಅವರೇ, ಹೇಳಿ ಪಾರ್ವತಿ ಅವರೇ. ಅಲ್ಲ, ಇವತ್ ಬೆಳಿಗ್ಗೆ ಬೇಗ ಎದ್ದು ಹೊರಗಡೆ ರಂಗೋಲಿ ಹಾಕಿ ದೇವ್ರ ದೀಪ ಹಚ್ಚಿದಿರಲ್ಲ, ಏನ್ ವಿಶೇಷ? ನಾನಾ? ಇಲ್ವಲ್ಲ, ನಾನು ಈಗಷ್ಟೇ ಸ್ನಾನ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಹೌದಾ? ಮತ್ ಇದನ್ನೆಲ್ಲ ಮಾಡಿದ್ಯಾರು? ನಾನು. ದ ಒನ್ ಅಂಡ್ ಓನ್ಲಿ ದೌಲತ್ ದಾಮಿನಿ. ಏನೇ ನೀನು ಈ ಕೆಲಸ ಎಲ್ಲ ಮಾಡಿದ್ಯಾ? ಓ ಮೈ ಕಿಲ ನಂಬಕ್ಕೆ ಆಗ್ತಿಲ್ಲ. ಅದು ಓ ಮೈ ಕಿಲ ಕಿಲ ಅಲ್ಲ, ಓ ಮೈ ಗಾಡ್ಜಿಲ ಸಿಂಧಳ ಕಾಂಚನ ಬಿಡ ಬಿಡ ಮಿನಿಂಗ ಟಿಶ್ಯಾ. ಇದನ್ನೇ ತಾನೇ ನೀನು ಯಾವಾಗ್ಲೂ ಓದೋದು. ಅದ್ ಸರಿ, ಇಷ್ಟು ಬೆಳಿಗ್ಗೆನೆ ಎದ್ದು ಮನೆ ಕೆಲಸ ಎಲ್ಲ ಮಾಡುವಂತ ಒಳ್ಳೆ ಬುದ್ಧಿ ಹೇಗೆ ಬಂತು ನಿಂಗೆ? ಅದೇ ನನಗೂ ಕೂಡ ಯಕ್ಷ ಪ್ರಶ್ನೆ ನನ್ ಗಂಡ ಮೋಹನ್. ಈ ಇಡೀ ಮನೆ ಕೆಲ್ಸನೆಲ್ಲ ನಾನೇ ಮಾಡಿದೀನಿ ಅಂತ ನನ್ ಬೆಳಿಗ್ಗೆ ಜವ ಕನ್ಸ್ ಬಿದ್ದಿತ್ತು. ಲೇ, ಚೋಕು ಚಮಕು ಕೊಡೋದನ್ನ ನಿನ್ನಿಂದ ಕಲಿಬೇಕು ಕಣೆ. ಮತ್ತೆ ಯಾಕೆ ಎಲ್ಲಾ ಕೆಲಸ ನಾನೇ ಮಾಡಿದೆ ಅಂದೆ? ಸುಮ್ನೆ ಎಂಟ್ರಿಗೊಂದ್ ಬಿಲ್ಡಪ್ ಇರ್ಲಿ ಅಂತ. ಹೂ ನಿನ್ನ 3 ಬಿಲ್ಡಪ್ ಅನ್ಕೊಂಡು ಮಾಡೋದಕ್ಕೆ 100 ಕೆಲಸ ಇದ್ರು ಏನೂ ಮಾಡದೆ ವೇಸ್ಟ್ ಬಾಡಿ ತರ ತಿನ್ಕೊಂಡು ಬಿದ್ದಿರ್ತೀಯಲ್ಲ, ನೀವೊಂದ್ ಚೂರು ನಾಚಿಕೆ ಆಗಲ್ವಾ? ಮೂರನ್ ಬಿಟ್ಟವರು ಊರ್ಗೆ ದೊಡ್ಡವರು ಅನ್ನೋ ಮಾತನ್ನ ನೀವು ಕೇಳಿಲ್ವಾ ನನ್ ಗಂಡ ಮೋಹನ್? ಬಟ್ ನೀವೇನೇ ಅಂದ್ರು ಐ ಡೋಂಟ್ ಕೇರ್. ಪ್ಲೀಸ್ ಲಿಸನ್ ಟು ಮೀ ಮೈ ಗಂಡ ಮೋಹನ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಇನ್ ದ ಹಿಸ್ಟ್ರಿ ಆಫ್ ಅರ್ಸನ್ಕೋಟೆ ವಿ ಜಂಗಲ್ ಬುಕ್. ಭದ್ರಕಾಳಿ ಬಾಯಲ್ಲಿ ಇಂಗ್ಲಿಷ್ ಕೇಳಿದ್ರೆ ಹೀಗೆ ಆಗೋದು. ಚಿಕ್ಕಪ್ಪ, ನಿಮ್ಮಿಬ್ಬರು ಜಗಳ ನೆವರ್ ಎಂಡಿಂಗ್. ಈ ಸಿಚುವೇಶನ್ಗೆ ಇವೆಲ್ಲ ಬೇಕಾ? ಖಂಡಿತ ಬೇಡಪ್ಪ. ಹಾಗಾದ್ರೆ ಈ ಕೆಲ್ಸನೆಲ್ಲ ಸಾವಿತ್ರಕ್ಕನೋ ಬಾನುನೋ ಭಾಗ್ಯನೋ ಮಾಡಿದ್ರಾ? ಅವ್ರಿನ್ನೂ ಬಂದೇ ಇಲ್ವಲ್ಲ ಪಾರ್ವತಿ ಅವರೇ. ಅವ್ರಿನ್ನೂ ಬಂದಿಲ್ವಾ? ಹಾಗಾದ್ರೆ ಈ ಕೆಲ್ಸನೆಲ್ಲ ಯಾರು ಮಾಡಿದ್ರು? ನಾನು. ಅದಕ್ಕೆ ಏನ್ ಹೇಳ್ತಿದ್ದೀರಾ ನೀವು? ಮೊದಲು ಕಾಫಿ ತಗೊಳ್ಳಿ, ತಣ್ಣಗಾಗುತ್ತೆ. ಆಮೇಲೆ ಮಾತಾಡೋಣ. ಅಮ್ಮ ಕುಡಿ, ಮೊದ್ಲು ಕುಡೀಲಿ. ಯಾಕದ್ಕೆ ಈ ಕೆಲಸ ನೀವು ಮಾಡ್ತಿದ್ದೀರಾ? ನಿಮ್ಮನ್ನ ಈ ತರ ಎಲ್ಲ ನೋಡಕ್ ಆಗಲ್ಲ ಮಾಮ್. ನಮ್ಗೆ ಯಾಕೆ ಈ ತರ ಮಾಡಿದ್ರಿ? ಕಾರಣ ಇದೆ. ಅದೇನೇ ಆಗಿರ್ಲಿ ಅಕ್ಕ, ಈ ಮನೇಲಿ ನಿಮ್ ನಂತರ ಹಿರಿ ಹೆಂಗ್ಸು ಅಂದ್ರೆ ನಾನಿದ್ದೀನಿ. ಬೇಕಾದ್ರೆ ಕೆಲ್ಸನೆಲ್ಲ ನಾನ್ ಮಾಡ್ತೀನಿ ಅಕ್ಕ. ಆದ್ರೆ ನೀವು ಮಾತ್ರ ಪಾರ್ವತಿ ತರ ಮನೆ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ ಅಕ್ಕ, ಬಿಲ್ಕುಲ್ ಇಷ್ಟ ಇಲ್ಲ. ಅಮ್ಮ, ಇದನ್ನೆಲ್ಲ ಮಾಡೋದಕ್ಕೆ ಕಾರಣ ಏನು? ದಯವಿಟ್ಟು ಹೇಳಿ. ಒಬ್ರು ಮನೆಗೆ ಬರ್ಬೇಕು. ಅವ್ರು ಬರ್ತಿದ್ದ ಹಾಗೆ ಕಾರಣ ಏನು, ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ. ಎಕ್ಸ್ಕ್ಯೂಸ್ ಮೇ. ಬನ್ನಿ ಸುಬ್ರಹ್ಮಣ್ಯ ಅವರೇ. ನಮಸ್ತೆ ಮೇಡಮ್. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಬನ್ನಿ. ನಾನು ಹೇಳಿದ ಪೇಪರ್ಸ್ ಎಲ್ಲ ಸಿದ್ಧವಾಗಿದೆಯಾ? ಎಸ್ ಮ್ಯಾಮ್, ನೀವು ಹೇಳಿದಾಗೆ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಪೇಪರ್ಸ್ ಎಲ್ಲ ರೆಡಿ ಇದೆ. ಏನು ಪವರ್ ಆಫ್ ಅಟಾರ್ನಿನ? ಅಮ್ಮ, ಅದ್ರ ಗತಿ ಏನಿತ್ತಮ್ಮ? ಸುಬ್ರಹ್ಮಣ್ಯ ಅವರೇ, ಸ್ಪೆಷಲ್ ಪವರ್ ಆಫ್ ಅಟಾರ್ನಿಯ ಬಗ್ಗೆ ಒಂದು ಬ್ರೀಫಿಂಗ್ ಅನ್ನ ನೀವು ಕೊಡಿ.
ಅದಾದ ಮೇಲೆ ವಿವರಗಳನ್ನ ಓದಿ ಹೇಳಿದ್ರೆ ಆಯ್ತು. ಖಂಡಿತ ಮೇಡಮ್. ನೋಡಿ, ಅಖಿಲ ಮೇಡಮ್ ಅವರು 1 ತಿಂಗಳ ಕಾಲ ತಮ್ಮ ಅಧಿಕಾರವನ್ನ ಬೇರೆಯವರಿಗೆ ವರ್ಗಾಯಿಸಿದ್ದಾರೆ. ಯಾರ ಹೆಸರಿಗೆ ಅಧಿಕಾರನ ವರ್ಗಾಯಿಸಿದರೋ ಅವರು ಅಖಿಲ ಮೇಡಮ್ ಸ್ಥಾನದಲ್ಲಿ ನಿಂತು ಅರಸನಕೋಟೆ ಕಂಪನಿ ವ್ಯವಹಾರಗಳನ್ನ ನೋಡ್ಕೋಬೇಕಾಗುತ್ತೆ. ಅಕ್ಕ ಯಾಕೋ ತಮ್ಮ ಪೋಸ್ಟ್ ಇಂದ ಸನ್ಯಾಸತ್ವ ತಗೊಳ್ಳೋ ತರ ಅನಿಸ್ತಾ ಇದೆ. ಅವತ್ತು ತಮ್ಮ ಚೇರ್ನ ಪಾರ್ವತಿಗೆ ಬಿಟ್ಕೊಡಕ್ಕೆ ಮುಂದಾಗಿದ್ರು. ಇವತ್ತು ಆದಿತ್ಯನ್ಗೆ ಅವರ ಪೂರ ಅಧಿಕಾರನ ಕೊಡ್ತಾರೆ ಅನ್ಸುತ್ತೆ. ಅಮ್ಮ, ಯಾವುದೇ ಕಾರಣಕ್ಕೂ ನನ್ನ ಹೆಸರಲ್ಲಿ ಪವರ್ ಆಫ್ ಅಟರ್ನಿ ಮಾಡೋದು ಬೇಡ. ಈ ಮನೆ ಕಂಪನಿ ಅಧಿಕಾರ ಅಲ್ಲ, ಯಾವತ್ತೂ ನಿಮ್ ಕೈಲೇ ಇರಬೇಕು. ಅದೇ ಒಳ್ಳೇದಮ್ಮ. ಮಾಮ್, ಬ್ರೋ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಈಗಲೇ ಈ ಥರ ಡಿಸಿಷನ್ಸ್ ಎಲ್ಲ ತೊಗೊಳಕ್ ಹೋಗ್ಬೇಡಿ ಮಾಮ್, ಪ್ಲೀಸ್ ಮಾಮ್. ಅತ್ಗೆ ಮಕ್ಕಳು ಅಷ್ಟು ಹೇಳ್ತಾರೆ ಅನ್ನೋದಕ್ಕಿಂತ ನೀವಿಷ್ಟು ಅರ್ಜೆಂಟ್ ಆಗಿ ನಿರ್ಧಾರ ಮಾಡೋ ಅವಶ್ಯಕತೆ ಏನಿತ್ತು? ಸಾರಿ ಆದಿ, ಅತ್ತಿಗೆ ಇವತ್ತು ನಡ್ಕೊಂಡಿದ್ದ ರೀತಿಗೆ ಕಾರಣ ನಾನೇ. ಚಿಕ್ಕಪ್ಪ, ಏನ್ ಹೇಳ್ತಾ ಇದ್ದೀರಾ? ಅಮ್ಮನ ವರ್ತನೆಗೆ ನೀವ್ ಹೇಗೆ ಕಾರಣ ಆಗ್ತೀರಾ? ಅಖಿಲಾಂಡೇಶ್ವರಿ ಯಾವುದೇ ಕಾರಣಕ್ಕೂ ಪಾರ್ವತಿನ ಸೊಸೆ ಅಂತ ಒಪ್ಕೊಳ್ಳಲ್ಲ. ಯಾಕೆಂದ್ರೆ ನಿಮ್ಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತದೆ. ಮನೆ ಕೆಲಸದವಳಾಗಿದ್ದವಳನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರೆ ತನ್ನ ಸ್ಥಾನ ಎಲ್ಲಿ ಕಿತ್ಕೊಂಡ್ಬಿಡ್ತಾಳೋ ಅನ್ನೋ ಭಯ ಅಂತೆ. ಜನ ಮಾತಾಡ್ತಾ ಇರೋದಕ್ಕೂ ನೀವು ನಡ್ಕೊಳ್ತಾ ಇರೋದಕ್ಕೂ ತಾಳೆ ಆಗ್ತಿದ್ಯಲ್ವಾ? ಜನಗಳ ಮಾತನ್ನ ಸುಳ್ಳು ಮಾಡೋದಕ್ಕಾದ್ರೂ ನಿಮ್ಮ ನಿರೀಕ್ಷೆಗಳು ಮುಟ್ಟೋದಕ್ಕೆ ಪಾರ್ವತಿಗೆ ಅವಕಾಶಗಳನ್ನ ಕೊಡ್ಬೇಕಲ್ವಾ? ಅದ್ಗೆ ತಪ್ಪ ಮಾಡ್ಬಿಟ್ರಿ ಚಿಕ್ಕಪ್ಪ. ನೀವು ಪಾರ್ವತಿ ಪರ ಮಾತಾಡೋ ಭರದಲ್ಲಿ ಅಮ್ಮಂಗೆ ಹಾಗೆ ಹೇಳ್ಬಾರ್ದಾಗಿತ್ತು. ಅವ್ರು ಬೇಜಾರು ಮಾಡ್ಕೊಂಡು ಇವಾಗ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಆಫೀಸ್ ಇನ್ಸಿಡೆಂಟ್ ಆದ್ಮೇಲೆ ನಾನು ಅವ್ರ ಜೊತೆ ಹೊರಟಾಗಿ ನಡ್ಕೊಂಡೆ. ಅಪ್ಪನೂ ಹಾಗೆ ಮಾತಾಡಿದ್ರು. ಇವಾಗ ನೀವು ಅಮ್ಮ, ದಯವಿಟ್ಟು ಇಂಥ ಕೆಲಸ ಎಲ್ಲ ಮಾಡಬೇಡಿ ಅಮ್ಮ. ನನಗೆ ನಿಮ್ಮ ಅಧಿಕಾರ ಬೇಡ, ನಿಮ್ ಪ್ರೀತಿ ಬೇಕು. ನೀವ್ ಮೈ ತುಂಬಾ ಒಡವೆ ಹಾಕೊಂಡು ಈ ಮನೆ ತುಂಬಾ ಓಡಾಡ್ಕೊಂಡಿದ್ರೆ ಅದನ್ನ ನೋಡೋದೇ ಚಂದ. ನಮ್ಮೆಲ್ರಿಗೂ ಅದೇ ಬೇಕು. ನೀವೇ ಈ ಮನೆ ಯಜಮಾನಿಮ್ಮ. ನೀವ್ ಈ ರೀತಿ ಕೆಲಸ ಮಾಡೋದನ್ನ ನನ್ ಕೈಯಿಂದ ನೋಡೋದಕ್ಕಾಗಲ್ಲ. ನಿಮ್ಗೆ ಏನ್ ಬೇಕು ಹೇಳಿಮ್ಮ, ನಾನೇ ಮಾಡ್ಕೊಡ್ತೀನಿ. ನಿಮ್ಮನ್ನ ಈ ರೀತಿ ನೋಡೋದಕ್ಕೆ ನನಗೆ ಹಿಂಸೆ ಆಗುತ್ತಮ್ಮ. ನನಗೂ ನೀನು ಹೀಗೆ ನಡ್ಕೊಳ್ಳೋ ರೀತಿಯಿಂದ ಹಿಂಸೆನೇ ಆಗ್ತಿದೆ. ಅಮ್ಮ, ನಾನು 1.5 ಲಕ್ಷ ಉಳಿಸಿದ್ದು, ಪರೀಕ್ಷೆಯಲ್ಲಿ ಗೆದ್ದಿದ್ದು ನಿಮ್ ಸ್ಥಾನ ಪಡ್ಕೊಳ್ಳೋದಕ್ಕಲ್ಲ, ನಿಮ್ ಮನ್ಸಲ್ಲಿ ಸ್ಥಾನ ಪಡ್ಕೊಳ್ಳೋದಕ್ಕೆ. ನಾನು ಈ ಮನೆ ಕೆಲಸದೊಳಗಿದ್ದಾಗ ನನ್ನ ನೋಡಿ ಮುಕ್ತವಾಗಿ ನಗ್ತಾ ಪಾರ್ವತಿ ಬಾಮ್ಮ ಹೇಗಿದ್ಯಮ್ಮ ಅಂತ ಕೇಳ್ತಿದ್ರಲ್ಲ, ಆ ಅಕ್ಕರೆಗಷ್ಟೇ ನಾನು ಈಗಲೂ ಚಡ್ಪಡಿಸ್ತಿರೋದಮ್ಮ. ಯಾವುದೇ ಕಾರಣಕ್ಕೂ ನಿಮ್ ಜಾಗನ ನಾನ್ ತುಂಬೋದಕ್ಕಾಗುತ್ತೆ ಅಂತನೋ ಅಥವಾ ನಿಮ್ ಜಾಗನ ನಾನ್ ಪಡ್ಕೋಬೇಕು ಅಂತನೋ ಬಯಸ್ತೋಳಲ್ಲ ಅಮ್ಮ. ಅಷ್ಟೇ ಅಲ್ಲ, ಮನೇಲಿ ಇಷ್ಟೊಂದು ಜನ ಅಡುಗೆಯವರಿದ್ದು ನೀವ್ ಈ ಅಡುಗೆ ಕೆಲಸ ಮಾಡೋದು ನಮಗೊಂಚೂರು ಇಷ್ಟ ಇಲ್ಲ ಅಮ್ಮ. ನಿರ್ಧಾರ ಮಾಡಾಗಿದೆ, ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಿನಗೆ ಕೊಟ್ಟಿರೋ ಕೆಲಸನ ನೀನ್ ಮಾಡು. ನನ್ನಿಂದ ನಿಭಾಯಿಸೋದಕ್ಕಾಗಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ ಯಜಮಾನ್ರೆ. ಪಾರು,
ನಿನ್ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ಇದು ನಮ್ಮ ನಿರ್ಧಾರ ಅಲ್ವಲ್ಲ, ಅಮ್ಮ ತಗೊಂಡಿರೋ ತೀರ್ಮಾನ. ಅದನ್ನ ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ? ನೋಡು, ನೀನ್ ಧೈರ್ಯವಾಗಿರು ಪಾರು. ಕಷ್ಟನೋ ಸುಖನೋ ಮುನ್ನುಗ್ಗಣ, ಇದನ್ನ ಒಪ್ಕೊಳ್ಳೇಬೇಕು. ಧೈರ್ಯವಾಗಿ ಮಾಡಬೇಕು. ನೋಡು, ನಾವೆಲ್ಲರೂ ನಿನ್ ಜೊತೆ ಇದ್ದೀವಿ. ನೀನ್ ಯಾಕೆ ಭಯ ಪಡ್ತಾ ಇದೀಯಾ? ಮದುವೆ ಆದಾಗಿಂದ ಅವ್ರು ನಿನ್ನ ಸೊಸೆ ಅಂತ ಒಪ್ಕೊಳ್ತಿಲ್ಲ ಅಂತ ಕೊರಗ್ತಾ ಇದ್ವಿ. ಆದ್ರೆ ಇವಾಗ ಆ ಕೊರಗನ್ನ ನೀಗಿಸುವಂತ ಅವಕಾಶ ಸಿಕ್ಕಿದೆ. ಇದನ್ನ ಬಳಸ್ಕೊಳ್ಳೋದ್ ಬಿಟ್ಟು ಆಗಲ್ಲ ಅಂತ ದೂರ ತಳೆದ್ರೆ ಅಮ್ಮ ನಿನ್ನ ಸೊಸೆ ಅಲ್ಲ ಅಂತ ದೂರ ತಳ್ತಾರೆ. ಅವಾಗ ಏನ್ ಮಾಡ್ತೀಯ ಹೇಳು? ಅವ್ರೀಗಾಗ್ಲೇ ನಿನ್ ಜೊತೆ ನನ್ನನ್ನು ದೂರ ಮಾಡಿದ್ದಾರೆ. ಅವ್ರು ನನ್ನ ಮಾತಾಡ್ಸಿಲ್ಲ ಅಂದ್ರೂ ಪರವಾಗಿಲ್ಲ ಪಾರು, ನಿನ್ನ ಮಾತಾಡಿಸ್ಬೇಕು. ನಿನ್ನ ಸೊಸೆ ಅಂತ ಮನಸ್ಪೂರ್ವಕವಾಗಿ ಒಪ್ಕೊಬೇಕು. ಅವಾಗ್ಲೇ ನನಗೆ ಸಮಾಧಾನ. ದಯವಿಟ್ಟು ಪಾರು, ಪ್ಲೀಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಯಜಮಾನ್ರೆ, ನಿಮಗ್ ನನ್ ಮನ್ಸಿನ ಭಾವನೆಗಳು ಯಾಕೆ ಅರ್ಥ ಆಗ್ತಿಲ್ಲ? ಪಾಪ ಕಳೆದ ಸಲ ಜನನಿಯವರು ನಾನು ಅಮ್ಮನ್ ತರನೇ ಕಾಣ್ಬೇಕು ಅಂತ ಅಮ್ಮನ್ ಸೀರೆ ಒಡವೆ ಎಲ್ಲ ಹಾಕಿ ಅವ್ರ ತರ ಮಾತಾಡೋದನ್ನ, ಅವ್ರ ತರ ಇರೋದನ್ನ ಕಲ್ಸೋದಕ್ ಮುಂದಾದ್ರು. ಆದ್ರೆ ಇಡೀ ದಿನ ಕಳೆದ್ರು ಟೈಮ್ ಸಾಕಾಗ್ಲಿಲ್ಲ. ಅಂಥದ್ರಲ್ಲಿ ನಾನ್ ಅಮ್ಮನ್ ಜಾಗದಲ್ಲಿ ಕೂತು ಅವ್ರ ಜವಾಬ್ದಾರಿಗಳನ್ನ ಅವ್ರ ರೀತಿಲಿ ನಿಭಾಯಿಸೋದಕ್ ಸಾಧ್ಯನಾ ಯಜಮಾನ್ರೆ? ಅದನ್ನ ಕಲ್ಪಿಸ್ಕೊಂಡ್ರೇನೆ ಭಯ ಆಗುತ್ತೆ. ಅಖಿಲಮ್ಮ ನಿಭಾಯಿಸೋದು ಬರೀ ಜವಾಬ್ದಾರಿಗಳನ್ನಲ್ಲ, ಹಲವಾರು ವ್ಯಕ್ತಿಗಳನ್ನ, ಹಲವಾರು ಮನಸ್ಥಿತಿಗಳನ್ನ. ಅವತ್ ಇಡೀ ದಿನ ಪ್ರಯತ್ನ ಪಟ್ರು ಅಖಿಲಮ್ಮನ್ ತರ ಸರಿಯಾಗಿ ನನಗೆ ಅಂತ ಹೇಳೋದಕ್ ಬರ್ಲಿಲ್ಲ. ಅಂಥದ್ರಲ್ಲಿ ಇವತ್ ನಾನು ಅವ್ರ ಜಾಗದಲ್ಲಿ ಕೂತು ಕತ್ತು, ಗಾಂಭೀರ್ಯ, ಪರಿಸ್ಥಿತಿ, ಮನಸ್ಥಿತಿಗಳನ್ನೆಲ್ಲ ನಿಭಾಯಿಸೋ ಶಕ್ತಿ ಖಂಡಿತ ಇಲ್ಲ ಯಜಮಾನ್. ನನ್ನ ಮುಂದೆನೆ ಅಖಿಲಮ್ಮನ ಏಕವಚನದಲ್ಲಿ ಕರೆಯೋಷ್ಟು ಕೊಬ್ಬ ಅವ್ರ ನೆರಳಲ್ಲಿರೋ ನಾವು ಸಾಯೋವರೆಗೂ ಅವ್ರಿಗೆ ನಿಯತ್ತಾಗಿರ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು. ಸೂಪರ್ ಕಣಮ್ಮ. ಇವಳು ಗಂಡನಾಗಿ ನನ್ನಿಂದಾನೇ ಆಗದೆ ಇರೋ ಕೆಲ್ಸನ ನೀನ್ ಈ ಮನೆ ಸೊಸೆಯಾಗಿ ಮಾಡಿ ತೋರಿಸ್ಬಿಟ್ಟೆ ಕಣಮ್ಮ. ತಾನು ಮಾಡಿದ್ದೆ ನಡೆಯೋದು ಅಂತ ಮೆರಿತಿದ್ದವಳು ಕೊಬ್ಬನ್ನ ಚೆನ್ನಾಗಿ ಕರಗಿಸ್ದೆ. ಭೇಷ್ ಕಣಮ್ಮ, ವೆರಿ ಗುಡ್. ಆದಿ ಪ್ರೀತು, ಬಾಯಿ ತಪ್ಪಿ ಅಕ್ಕನ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಪ್ಪ. ಪಾರು, ಇದು ಬರಬೇಕು. ಇದು ಬೇಕಾಗಿರೋದು. ಅಮ್ಮಂಗೆ ಚಿಕ್ಕಮ್ಮ ಬೈದು ಅಂದ ತಕ್ಷಣ ನಿನಗೆ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಒಳಗಿಂದ ಒಂದು ಕಿಚ್ಚು ಬಂತಲ್ಲ, ಅದೇ ತರಹದ ಧೈರ್ಯ, ಆತ್ಮವಿಶ್ವಾಸನ ರೂಢಿಸ್ಕೋಪಾರು. ಅಮ್ಮ ಹಾಗೆ ಸವಾಲನ್ನ ಗೆಲ್ಲು. ಹೌದು, ಅದ್ಗೆ ನನ್ಗಂತೂ ಒಂದು ಕ್ಷಣ ಮಾಮ್ ನೋಡ್ದಂಗೆ ಆಯ್ತು. ಅವರಲ್ಲಿರೋ ರೋಷ, ವೇಷ ನಿಮ್ಮಲ್ಲೂ ಕಾಣ್ತು. ವೆರಿ ಗುಡ್ ಅದ್ಗೆ, ವಿ ಸೋ ಹ್ಯಾಪಿ. ದಯವಿಟ್ಟು ಇದನ್ನೇ ಮಾಮ್ ಮುಂದೆ ಕಂಟಿನ್ಯೂ ಮಾಡಿ. ಅಂದ್ರೆ ಎಲ್ಲರಿಗೂ ಎಲ್ಲದಕ್ಕೂ ಈ ತರ ಬೈತಾರಿ ಅಂತಲ್ಲ, ತಪ್ಪು ಮಾಡಿದಾಗ ಅದನ್ನ ಖಂಡಿಸಿ. ಬ್ರೋ ಹೇಳ್ದಂಗೆ ಮಾಮ್ ಕೊಟ್ಟಿರೋ ಟಾಸ್ಕ್ ಅಲ್ಲಿ ನೀವು ಗೆಲ್ಲೋದಕ್ಕೆ ಇದೇ ರೀತಿ ಧೈರ್ಯದಿಂದ ಮುನ್ನುಗ್ಗಿ. ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ. ಏನ್ ಯೋಚನೆ ಮಾಡ್ತಾ ಇದೀಯ ಪಾರು? ಈಗ ನನ್ಗೆ ಈ ಪರೀಕ್ಷೆನ ಎದುರಿಸೋ ಧೈರ್ಯ ಬರ್ತಾ ಇದೆ. ನೋಡ್ದೇನಮ್ಮ, ದಾಮಿನಿ ಕಣ್ಣಾಗ ಹೊಡೆದ ತಕ್ಷಣ ಹೇಗ್ ಧೈರ್ಯ ಬಂತು ಅಂತ. ಕ್ಷಮಿಸಿ ಚಿಕ್ಕಮಾವ, ಸಂಬಂಧದಲ್ಲಿ ಅವರು ನನ್ಗೆ ಚಿಕ್ಕತ್ತೆ. ಆದ್ರೂ ಅವ್ರ ಅಮ್ಮನ ಬಗ್ಗೆ ಆ ರೀತಿ ಏಕವಚನದಲ್ಲೆಲ್ಲ ಮಾತಾಡಿದ್ದು ಅದನ್ನ ಕೇಳಿಸ್ಕೊಂಡು ನಾನು ಹೇಗ್ ತಾನೆ ಸುಮ್ಮನೆ ಇರ್ಲಿ? ಅದಕ್ಕೆ ಕೋಪದಿಂದ. ನೋಡಮ್ಮ, ನೀ ಕೆನ್ನೆಗೆ ಹೊಡೆದು ಒಳ್ಳೇದನ್ನೇ ಮಾಡಿದ್ಯಾ. ಈಗ ಅದ್ರ ಬಗ್ಗೆ ಯೋಚನೆ ಮಾಡಬೇಡ.
ನೀನ್ ಟಾಸ್ಕ್ ಬಗ್ಗೆ ಯೋಚನೆ ಮಾಡು ಅಷ್ಟೇ. ಈ 1 ತಿಂಗಳಲ್ಲಿ ಅಖಿಲಮ್ಮನ ನಿರೀಕ್ಷೆಗಳಲ್ಲಿ ಎಷ್ಟು ಪಾಸ್ ಆಗ್ತೀನೋ ನನಗೆ ಗೊತ್ತಿಲ್ಲ. ಆದ್ರೆ ಪ್ರಯತ್ನ ಅಂತೂ ಪಡ್ತೀನಿ. ಯಾಕೆಂದ್ರೆ ಸೋತ್ರೆ ಕಳ್ಕೊಳ್ಳೋದೇನೂ ಇಲ್ಲ, ಗೆದ್ರೆ ಅಖಿಲಮ್ಮನ್ ಪ್ರೀತಿ ಗಳಿಸ್ಬೋದು, ಅವ್ರ ಸೊಸೆ ಅಂತ ಅನ್ನಿಸ್ಕೋಬಹುದು. ಆದ್ರೆ ನನಗೆ ದುಡ್ಡಿನ ವಿಚಾರದಲ್ಲೇ ಸ್ವಲ್ಪ ಭಯ ಆಗ್ತಾ ಇರೋದು. ಭಯ ಯಾಕೆ ಪಾರು? ನೋಡು, ನಿನಗೆ ಅಮ್ಮ ಒಂದಿಷ್ಟು ದುಡ್ಡು ಕೊಡ್ತಾರೆ, ಅದು ಯಾವ್ಯಾವ್ದಕ್ಕೆ ಹೇಗೆ ಖರ್ಚಾಯ್ತು ಅಂತ ಬರ್ದಿಟ್ರಾಯ್ತು. ಅದೇ ನನಗೆ ಕಷ್ಟ ಅಂತ ಹೇಳ್ತಾ ಇರೋದು ಯಜಮಾನ್ರೆ. ಸರಿ ಬಿಡಿ ಅದಕ್ಕೆ, ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಿದೆ. ಈ ದುಡ್ಡಿನ ಜವಾಬ್ದಾರಿನ ನನಗೆ ಬಿಟ್ಬಿಡಿ. ಈ ಲೆಕ್ಕನೆಲ್ಲ ನಾನು ಪಕ್ಕ ನೋಡ್ಕೊಳ್ತೀನಿ, ಓಕೆನಾ? ಆದ್ರೆ ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರಗಳಿಗೆ ನಿಮ್ಮ ನಿರ್ಧಾರನೇ ಫೈನಲ್, ಅದಕ್ಕೆ ನಾನು ತಲೆ ಹಾಕಲ್ಲ. ಸರಿ. ಅಬ್ಬಾ, ಅಂತೂ ಅತ್ತಿಗೆ ದೃಷ್ಟಿಲಿ ಪಾರ್ವತಿ ಸೊಸೆ ಆಗೋ ಕಾಲ ಹತ್ರ ಬಂತು ಅಂತ ಅನ್ಸುತ್ತೆ.